ನಮಸ್ಕಾರ, ಹೇಗಿದ್ದೀರಿ? ಏನು ಸಮಾಚಾರ? ವಾಟ್ಸ್ ಹ್ಯಾಪನಿಂಗ್? ಏನು ವಿಶೇಷ? ಇವರು ಶಾಸಕರಿದ್ದಾರಲ್ಲ, ಇವರ ಹೆಸರು ಉದಯ್ ಕದಲೂರು ಅಂತ. ಈ ಮಹಾನ್ ಭಾವರು, ಈ ಶಾಸಕರು, ಹಿರಿಯರು, ದೊಡ್ಡವರು, ಬಲ್ಲವರು, ಜ್ಞಾನವಂತರು, ತಿಳಿದವರು, ನೀತಿವಂತರು, ಪುಣ್ಯವಂತರು, ವಿಚಾರವಂತರು, ಜ್ಞಾನವಂತರು ಏನು ಮಾಡಿದ್ದಾರೆ ಅಂತಂದರೆ, ಈ ಇಡೀ ಕೃತ್ಯದಲ್ಲಿ ಭಾಗಿಯಾಗಿರುವ ಆ ಪರಮ ಪಾಪಿಷ್ಟ ಕೆಲಸವನ್ನು ಮಾಡಿರುವ ನೀಚಾತಿ ನೀಚ, ಘೋರಾತಿ ಘೋರ ಕೆಲಸ ಮಾಡಿರುವ ಆ ನಟ ದರ್ಶನ್ ಮತ್ತು ಗ್ಯಾಂಗ್ನನ್ನ ಒಂದು ಹಂತಕ್ಕೆ ಸಮರ್ಥನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನ್ರಿ, ನಾವು ನೇರವಾಗಿ ಘನ ಗಂಭೀರವಾಗಿ ಇವತ್ತು ಇವ್ರಿಗೆಲ್ಲ ಪ್ರಶ್ನೆ ಕೇಳಲಿಲ್ಲ ಅಂತಂದ್ರೆ ಹೇಳ್ಬಿಡ್ತೀನಿ ಕೇಳಿ. ಇವ್ರು ಯಾರೂನು ಶಾಸಕರಾಗಿರೋದಕ್ಕೇನೆ ಯಾವ ಅರ್ಹತೆಯನ್ನು ಪಡೆದುಕೊಂಡಿಲ್ಲ ಅಂತ ಅನ್ಸ್ಕೊಂಡ್ಬಿಡ್ತಾರೆ. ಎಂತೆಂಥ ಸಾಕ್ಷಿಗಳು ಪೊಲೀಸರಿಟ್ಟಿರೋದು, ಎಂತೆಂಥ ವಿಷಯಗಳು SPP ದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ್ಯಾಯಾಲಯದ ಮುಂದೆ ಮಂಡಿಸಿರೋದು. ಯಾರೋ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಯಾರೋ ಅಂಧಾಭಿಮಾನಿ ಯಾರೋ ಬಬ್ಬರಿತಾನೆ ಅನ್ನೋ ಲೆಕ್ಕದಲ್ಲಿ ಈ ಶಾಸಕರು ಅಂತ ಕರೆಸ್ಕೊಳ್ಳುವ ಶಾಸಕರು ಮಾತಾಡ್ಬಿಡ್ತಾರೆ ಅಂತಂದ್ರೆ ಎದಗೊಂದು ಚಾಕು ತಗೊಂಡು ಚುಚ್ಚಿಬಿಟ್ರು ಯಾರು ಅಂತ ಅನ್ಸಲ್ವೇನ್ರಿ ರೀ ನಮಗೆ? ಆಮೇಲೆ ಪೊಲೀಸರ ಕರ್ತವ್ಯ, ಪೊಲೀಸರ ಕೆಲಸ ಏನಿದೆ, ಆ ಪೊಲೀಸರ ಕೆಲಸಕ್ಕೆ ಮಾನ ಮರ್ಯಾದೆ ತೆಗೆದು ಬಿಟ್ರು ಅಂತ ಅನ್ಸಲ್ವಾ ನಮಗೆ? ನಿಮಗೆ ಇವ್ರು ಏನ್ ಮಾಡ್ತಾ ಇರ್ತಾರೆ ಗೊತ್ತಾ? ಬನ್ನಿ ಇವ್ರನ್ನ ಕೇಳೋಣ. ಶಾಸಕರೇ, ಉದಯ್, ಹಲೋ, ಕದಲೂರು ಉದಯ್ ಸಾಹೇಬ್ರೆ, ಬನ್ನಿ. ನಿಮ್ಮ ಕಥೆ ಒಂದಿಷ್ಟು ಮತ್ತು ನೀವು ಮಾತಾಡಿರೋದೊಂದಿಷ್ಟು, ನಿಮ್ಮ ಪ್ರಶ್ನೆಗೊಂದಿಷ್ಟು ಉತ್ತರ ಇನ್ ಡೀಟೇಲ್ಡ್ ಆಗಿ ನಾನು ಕೊಡ್ತಾ ಹೋಗ್ತೀನಿ ಇವತ್ತು ನಿಮ್ಮ ಮುಂದೆ. ಲೆಟ್ಸ್ ಬಿಗಿನ್. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಆನ್ ಟುಡೇಸ್ ವ್ಯೂ ಪಾಯಿಂಟ್. ಅಲ್ರಿ, ಏನ್ರಿ ಅವ್ರ ಪ್ರಕಾರ ದರ್ಶನ್ ಮತ್ತು ಗ್ಯಾಂಗ್ ಮಾಡಿದ್ದು ಘನಘೋರವಾದಂಥ ಕೃತ್ಯ ಅಲ್ವೇನ್ರಿ? ಇದಕ್ಕೆ ಸಮರ್ಥನೆ ಮಾಡ್ಕೊಳ್ತೀರೇನ್ರಿ ರೇ? ಏನ್ರಿ ಕಮಾನ್, ಛೇ, ಆ ಶಾಸಕ ಅಂತ ಏನ್ ಹಾಕದ್ ಫೋಟೋ ಹಾಕದ ಮೇಲೆ ಏನ್ರಿ ಸಮರ್ಥನೆಯ ಮಹಾಪೂರಕ್ಕೆ ನೀವೆಲ್ಲರೂ ಕೂಡ ಇಳಿದು ಬಿಡ್ತೀರಿ? ಯಾಕ್ರಿ ಹಿಂಗೆ ನೀವೆಲ್ಲರೂ? ಯಾಕ್ರಿ ನಿಮಗೊಂದು ಜವಾಬ್ದಾರಿ ಬೇಡವೇನ್ರಿ? ಏನ್ ಕ್ಲೀನ್ ಚಿಟ್ ಕೊಡ್ತೀರೇನ್ರಿ? ಕ್ಲೀನ್ ಚಿಟ್ ಕೊಡ್ತೀರಾ? ನನಗೆ ಎಲ್ಲ ಗೊತ್ತು ಅನ್ನಂಗೆ ಮಾತಾಡ್ತೀರಾ? ಅಲ್ಲಪ್ಪ, ತನಿಖೆ ಟೈಮ್ನಲ್ಲಿ ಕಾಂಗ್ರೆಸ್ ಶಾಸಕರು ಎಂಥ ಮಾತಾಡ್ಬೇಕ್ರಿ? ನಿಮ್ದೇನೋ ಸ್ನೇಹನೋ, ನಿಮ್ದೇನೋ ಫ್ರೆಂಡ್ಶಿಪ್ಪೋ, ಹೋಗ್ಲಿ ಅತ್ಲಾಗ ನೀವು ಇಟ್ಕೊಳ್ಳಿ, ಅವನ್ ಬೇಡ ಅಂತಂದವನು. ಕದಲೂರು ಉದಯ್ ಸಾಹೇಬ್ರೆ, ಏನ್ ನೀವು ಕಮಾನ್, ಏನು ಮಾಡಿಲ್ಲ? ನಟ ದರ್ಶನ್ ಜೊತೆಗಿರೋರು ಕೊಲೆ ಮಾಡಿದ್ದಾರಾ? ದರ್ಶನ್ ಮೇಲೆ ಏನಾದರೂ ಹಾಕಿದ್ದಾರಾ? ನನಗೇನು ಗೊತ್ತು ಅಂತಾರ ಉದಯ್. ಪೊಲೀಸ್ ತನಿಖೆಯಿಂದ ಎಲ್ಲ ಹೊರಗೆ ಬರಬೇಕು ಅಂತಂದ್ರೆ ಸುಮ್ಮನೆ ಕುಂತ್ಕೋಬೇಕತ್ಲಾಗೆ, ಯಾಕೆ ಮಾತಾಡ್ಬೇಕು? ಮತ್ತೆ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ, ಸತ್ಯ ಹೊರಗೆ ಬರಲಿ ಅಂತ ನಿಮ್ಗೇನಾದ್ರೂ ನಿಜವಾಗ್ಲೂ ಇದೆ ಅಂತಂದ್ರೆ ಸುಮ್ಮನೆ ಕುಂತ್ಕೋಬೇಕತ್ಲಾಗೆ. ನಿಮಗೆ ದರ್ಶನ್ ಹಲವು ವರ್ಷಗಳಿಂದ ಸ್ನೇಹಿತ ಆಗಿರ್ಬೋದು, ಯಾರು ಬೇಡ ಅಂತಂದವರು ಸ್ನೇಹ ಮಾಡ್ಕೊಳ್ಳಿ. ಏನೋ ಅಲ್ಲೇ ಮಾಡಬೇಕು ಅಂತ ಉದ್ದೇಶ ಇಲ್ಲಪ್ಪ, ಪಾಪ, ಅಯ್ಯೋಯ್ಯೋ ಅಯ್ಯೋಯ್ಯೋ, ಕೊಲೆಗಡುಕ ಅಲ್ಲ. ಮದ್ದೂರಿನ ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ಹೇಳಿಕೆ ಇವತ್ತು. ಹೌದು ಬಿಡಿಯಪ್ಪ, ಹೌದು, ಕೇಳಿಸ್ಕೊಂಬಿಡಿ. ಸಾಹೇಬ್ರು ಮಾತಾಡಿದ್ದಾರೆ, ಒಂದ್ಸಲ ನೀಟಾಗಿ ಕೇಳಿಸ್ಕೊಂಬಿಡಿ. ಖಂಡನೆ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾರೇ ಹತ್ಯೆ ಮಾಡಿದ್ರು ಅದು ತಪ್ಪು, ಇಂಥದ್ದು ಆಗಬಾರ್ದು. ಸೊ ಬಟ್ ಇದರಲ್ಲಿ ಏನಾಗಿದೆ, ಇವ್ರ ಪಾತ್ರ ಏನು, ಯಾರಾದರೂ ಜೊತೆಲಿದ್ದವ್ರು ಮಾಡಿ ಏನಾದರೂ ಇವ್ರಿಗೂ ಅದು ಸುತ್ಕೊಂಡಿದೆಯಾ, ಅದೇನು, ಇದೆಲ್ಲ ತನಿಖೆಯಿಂದ ಹೊರಗೆ ಬರಬೇಕು. ಆ ಥರ ಕೆಟ್ಟ ಮನಸ್ಸ ಅಲ್ಲ, ಕೊಲೆ ಮಾಡೋವಂಥ ವ್ಯಕ್ತಿನೂ ಅಲ್ಲ. ಇದು ಇಷ್ಟು ಒಳ್ಳೆ ವ್ಯಕ್ತಿತ್ವ, ಸ್ವಲ್ಪ ಸಿಡುಕು, ಮಾತಾಡೋದು ರಫ್ ಅಂಡ್ ಟಪ್ಪು ಅದಿದೆ. ಇಷ್ಟಂತೂ ಸತ್ಯ, ಕೊಲೆಗಡಕ ಅಲ್ಲ ದರ್ಶನ್, ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಸ್ವಲ್ಪ ಸಿಡುಕು ಮನೋಭಾವ ಇದೆ, ಯಾಕೆಂದರೆ ಅವ್ರದ್ದು ನಿಮ್ಗೆ ಗೊತ್ತು, ಎಲ್ಲ ಫ್ಯಾನ್ಸು ನೂಕಾಟ ಮಾಡಿ ಒಂಥರ ಸಿಡುಕಿನ ಸ್ವಭಾವ. ಸಿಡುಕು ಅಲ್ಲೇ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ನಾನು ತಿಳಿದಿದ್ದ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ. ಮಾತಾಡೋದು ಇದು ಸಿಡುಕಾಗಿ ನಿಮ್ಮ ಹತ್ರನೂ ಮಾತಾಡೋದು ಸ್ವಲ್ಪ ಹಂಗೆ ಮಾತಾಡೋದು. ಅದು ಬಿಟ್ಟರೆ
ಕೊಲೆಗಡಕ ಆ ಥರ ಬುದ್ಧಿ ಇಲ್ಲ, ಇಷ್ಟಂತೂ ಸತ್ಯ. ಈಗ ಹತ್ಯೆ ಆಗಿರೋದು ಖಂಡನೀಯ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾರೇ ಹತ್ಯೆ ಮಾಡಿದ್ರು ಅದು ತಪ್ಪು, ಇಂಥದ್ದು ಆಗಬಾರ್ದು. ಸೊ ಬಟ್ ಇದರಲ್ಲಿ ಏನಾಗಿದೆ, ಇವ್ರ ಪಾತ್ರ ಏನು, ಯಾರಾದರೂ ಜೊತೆಲಿದ್ದವ್ರು ಮಾಡಿ ಏನಾದರೂ ಇವ್ರಿಗೂ ಅದು. ಶಾಸಕರೇ, ನಿಮ್ಗೆ ಹೇಳ್ತೀನಿ ಕೇಳಿ. ನಾನು ಇವತ್ತು ಭಾಳ ನೇರವಾಗಿ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಕೇಳಿ. ಇವತ್ತು ನೀವು ಶಾಸಕರಾಗಿಬಿಟ್ಟಿದ್ದೀರಿ. ನಿಮ್ಮದು ಬಿಸ್ನೆಸ್ ಬೇರೆ ಬಿಸ್ನೆಸ್ಸು, ನಿಮ್ಮದು ಸಿಕ್ಕಾಪಟ್ಟೆ ಬೇರೆ ಇರ್ತದೆ. ಉದಯ್ ಕದಲೂರು ಉದಯ್ ಅವರೇ, ನಿಮ್ಗೆ ಹೇಳ್ತೀನಿ ತಗೊಳ್ಳಿ. ಇವತ್ತು ನೀವು ಬಹುಶಃ ಟಿ ವಿ ಚಾನಲ್ಲು, ನ್ಯೂಸ್ ಪೇಪರು ನೋಡಲ್ಲ ಅಂತ ಅನಿಸ್ತದೆ. ಬ್ಯಾಡ ಬಿಡ್ರಿ, ಟಿ ವಿ ಚಾನಲ್ ಎಲ್ಲ ಸುಳ್ಳು ಹೇಳ್ಕೊಂಡು ತಿರುಗ್ತಾರಲ್ವೇನ್ರಿ ನಿಮ್ಮ ಪ್ರಕಾರ? ಹೌದಲ್ವೇನ್ರಿ? ನ್ಯೂಸ್ ಪೇಪರು ನೀವು ಓದಲ್ಲ ಅಂತ ಅನಿಸ್ತದೆ. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ವೆಬ್ಸೈಟ್ ಕೂಡ ನೀವು ಯಾರೂ ನೋಡಲ್ಲ ಅಂತ ಅನಿಸ್ತದೆ. ನಿಮ್ಮ ಪಕ್ಕದಲ್ಲಿ PA ಅಂತ ಇರ್ತಾರಲ್ಲ ನಿಮ್ಮ ಫ್ರೆಂಡ್ಸೂ, ಅವರೂ ಸಾರ್ ತಗೊಳ್ಳಿ ಸಾರ್ ಅಂದ್ಬಿಟ್ಟು ನಿಮ್ಮ ಕೈಗೇನು ಹಿಂಗೇನು ಕೊಡಲ್ಲ ಅಂತ ಅನಿಸ್ತದೆ. ಯಾವುದೋ ಒಂದು ಮೊಬೈಲ್ ಫೋನಲ್ಲಿ ಬಂದಿರೋ ಆರ್ಟಿಕಲ್ಲೋ, ವೆಬ್ಸೈಟಲ್ಲಿ ಬಂದಿರೋ ಆರ್ಟಿಕಲ್ಲೋ, ಇದು ಯಾವುದು ನಿಮ್ಮ ಕೈಲಿ ಕೊಡಲ್ಲ ಅನ್ಸುತ್ತೆ. ಪಾಪ, ಇದು ನಿಮ್ದಲ್ಲ, ಇದು ದಡ್ತನ ನಿಮ್ದಲ್ಲ, ಇದು ತಾತ್ವಿಕವಾದ ದಿವಾಳಿತನ ನಿಮ್ದಲ್ವೇ ಅಲ್ಲ, ಇದು ನಂದು ದಡ್ತನ, ಇದು ನಮ್ಮಂಥವ್ರದ್ದು ದಡ್ತನ. ಯಾರೋ ಬೀದಿಲಾಗೋರು ಸಮರ್ಥನೆ ಮಾಡ್ಕೊಳ್ತಾರೆ ಬಿಡ್ರಿ. ಅವ್ರ ಅಭಿಮಾನಿಗಳು ಅಥವಾ ಅಂಧಾಭಿಮಾನಿಗಳ ಯಾರ ಏನ ಅತ್ಲಾಗ ಹೋಗ್ಲಿ ಬಿಡ್ರಿ, ಅತ್ಲಾಗ ಸಮರ್ಥನೆ ಮಾಡ್ಕೊಂತಾರೆ ಅಂತ ಅನ್ಕೊಂಡ್ಬಿಡ್ಬೋದು ನಾವು. ಯಾರೋ 4 ಜನ ಬೈಕ್ ಅಂತಾರೆ, ಅದು ಯಾವುದೋ ಎಮ್ಮನು ಬೈಕೊಂಡಿತ್ತು, ಅದನ್ನು ತಗೊಂಡಾಗ ಜೈಲಿಗೆ ಹಾಕಿದ್ರಲ್ಲ ಇವತ್ತು. ಹಂಗೆ ಅನ್ಕೊಂಡ್ಬಿಡ್ವಿ ನಾವು. ಹಂಗೆ ಅಲ್ಲ ಸ್ವಾಮಿ, ಬುದೇ ತಾವು ದೊಡ್ಡವರಿದ್ದೀರಿ, ಹಿರಿಯರಿದ್ದೀರಿ, ಶಾಸಕರಿದ್ದೀರಿ, ಬಲ್ಲವರಿದ್ದೀರಿ, ತಿಳಿದವರಿದ್ದೀರಿ, ಜ್ಞಾನವಂತರಿದ್ದೀರಿ, ನೀತಿವಂತರಿದ್ದೀರಿ, ಸುಜ್ಞಾನವಂತರಿದ್ದೀರಿ, ವಿಚಾರವಂತರಿದ್ದೀರಿ, ಪುಣ್ಯವಂತರಿದ್ದೀರಿ. ಹಂಗೆಲ್ಲ ಮಾತಾಡಬಾರ್ದ್ರಿ ಶಾಸಕರೇ. ಸ್ವಲ್ಪ ಕೋಪ, ಕೊಲೆ ಮಾಡಲ್ಲ. ಈಗ ಕಂಡಿದ್ರೇನ್ರಿ ನೀವು? ಯಾರೋ ಮಾತಾಡ್ತಿರುವಾಗ ನನ್ನನ್ನು ಕೇಳ್ಬೋದು, ನೀನು ಕಂಡಿದ್ಯಾನಪ್ಪ ಕೊಲೆ ಮಾಡ್ಬಿಟ್ಟ ಅಂದ್ಬಿಟ್ಟು ಅಂತ ನನ್ನನ್ನು ಕೇಳ್ಬೋದು ಇವಾಗ. ನಾನು ಕಂಡಿಲ್ಲಪ್ಪ. ಪೊಲೀಸರು ಕಂಡಂತೆ ಸುಮಾರು ವಿಷಯಗಳಿದಾವೆ, ಅದನ್ನು ಹೇಳ್ತೀನಿ ನಾನು. ಪೊಲೀಸರು ಕಂಡಿದ್ದನ್ನು ನೀನು ಕಂಡುಬಿಟ್ಟೇನಪ್ಪ ಚಂದನ್ ಶರ್ಮಾ ಅಂತ 4 ಜನ ನನ್ನನ್ನು ಮತ್ತೆ ಕೇಳ್ಬಿಡ್ಬೋದು. ನನಗೆ ಗೊತ್ತು, ನೀವು ಕೇಳೋ ಪ್ರಶ್ನೆ ಇಲ್ಲ, ನಾನೇ ಕೇಳ್ಕೊಂಬಿಡ್ತೀನಲ್ಲ. ನೀವೇನು ಎಕ್ಸ್ಟ್ರಾ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ ಪ್ರಶ್ನೆ ಕೇಳೋದಕ್ಕೆ, ನಾನೇ ಕೇಳ್ಕೊಂಬಿಡ್ತೀನಿ. ಏನಪ್ಪ ಚಂದನ್ ಶರ್ಮಾ? ನಾನು ಸಭ್ಯ ಭಾಷೆಯಲ್ಲಿ ಏನಪ್ಪ ಅಂತ ಬಳಸ್ತಾ ಇದ್ದೀನಿ, ಬೇರೆ ಏನೋ ಭಾಷೆ ಬಳಸಿ ನನ್ನ ಮೇಲೆ ಏನೋ ಇವನೇ ನೀನು ಕಂಡಿದ್ದೀಯನೋ ಅಲೇ ಅಂತ ಕೇಳ್ಬೋದು ನನ್ನನ್ನು ನಾಳೆ. ಎಸ್, ಪೊಲೀಸರ ರಿಮ್ಯಾಂಡ್ ಅಪ್ಲಿಕೇಶನ್ 12 ಪೇಜ್, ಸೆಕೆಂಡ್ ರಿಮ್ಯಾಂಡ್ ಅಪ್ಲಿಕೇಶನ್ ಪೇಜ್ ನಂಬರ್ 1 to 12 ಒಂದು ಅಕ್ಷರ ಬಿಡದೆ ಓದಿದ್ದೀನಿ. ಯು ಚಾಲೆಂಜ್ ಮೀ, ಯಾವ ಪೇಜಲ್ಲಿ ಯಾವ ಅಕ್ಷರ ಇದೆ ಅಂತ ನಾನು ಹೇಳ್ತೀನಿ ನಿಮಗೆ. ಯು ಚಾಲೆಂಜ್ ಮೀ ಟುಡೇ, ಯಾವ ಪೇಜ್ನಲ್ಲಿ ಯಾವ ಅಕ್ಷರ ಇದೆ, A1 ಯಾರು, A17 ಯಾರು ನಾನು ಹೇಳ್ತೀನಿ ನಿಮಗೆ. A2 ಯಾರು, A15 ಯಾರು, A10 ಯಾರು ನಾನು ಹೇಳ್ತೀನಿ ನಿಮಗೆ ಇವತ್ತು. A1 ಏನು ಮಾಡ್ತು ಆ ಯಮ್ಮನೋ, A2 ಏನು ಮಾಡ್ದ ಆ ಯಪ್ಪನೋ, A3 ಏನು ಮಾಡ್ದ, A4 ಏನು ಮಾಡ್ದ, A5, 6, 7, 8, 9, 10, 11, 12, 13, 14, 15, 16, 17 ಇವರೆಲ್ಲರೂ ಸೇರ್ಕೊಂಡು ಏನು ಮಾಡಿದ್ರು? ನಾನು ನಿಮ್ಗೆ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ, ಪೊಲೀಸರ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಏನಿದೆ, ನಂದು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲ, ನಾನು ನಿಮ್ಗೆ ಹೇಳ್ತೀನಿ. ಮತ್ತು 4 ಜನರನ್ನ PC ತಗೊಳ್ಳೋಕ್ಕೆ, ಪೊಲೀಸ್ ಕಸ್ಟಡಿಗೆ ತಗೊಂಡು ಎನ್ಕ್ವೈರಿ ಮಾಡೋದಕ್ಕೆ ಪೊಲೀಸರು ಕೊಟ್ಟಂಥ 8 ಕಾರಣ ನಾನು ನಿಮ್ಗೆ ಹೇಳ್ತೀನಿ. ಇನ್ನು ಮಿಕ್ಕ 13 ಜನರನ್ನ, ಅದರಲ್ಲಿ ಬೇರೆಯವ್ರನ್ನ 3 ಜನರನ್ನ ಮುಂಚೆನೇ ಜೇಸಿ ಕಳಿಸಿರ್ತಾರೆ. ಇನ್ ಟೋಟಲ್ 13, 10+3 13 ಜನರನ್ನ ಜೈಲಿಗೆ ಕಳಿಸೋದ್ರ ಹಿಂದೆ ಕಾರಣ ಏನು, ಪೊಲೀಸರು ಕೊಟ್ಟಿರೋದು, ನ್ಯಾಯಾಲಯ ಅದನ್ನು ಹೇಗೆ ಮನಗಂಡಿದೆ, ನಾನು ನಿಮ್ಗೆ ಹೇಳ್ತೀನಿ. ನಾನು ಕದಲೂರು ಉದಯ್ ಅಲ್ಲ. ನಾನು ಸುಖ ಸುಮ್ಮನೆ ಕೋಪ ಬರ್ತದೆ, ಸಿಟ್ಟಿ ಮಾಡ್ಕೊಂಬಿಡ್ತಾರೆ, ಏನೋ ಅನ್ಕೊಂಬಿಡ್ತಾರೆ, ನಿಮಗೂ ಬೈತಾರೆ. ನನಗೆ ಕೊಲೆಗಡಕ ಅಲ್ಲ, ಹಿಂಗೆಲ್ಲ ಮಾತಾಡಬಾರ್ದ್ರಿ ಶಾಸಕರಾಗಿ. ಮಾನ್ಯ ಶಾಸಕರೇ, ಹಲೋ, ಭಾಳ ರೆಸ್ಪೆಕ್ಟ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ನಿಮ್ಮ ಬಗ್ಗೆ. ಭಾಳ ಒಳ್ಳೆಯವರಿದ್ದೀರಿ ತಾವು. ಫಸ್ಟ್ ಟೈಮ್ ಆಯ್ಕೆಯಾಗಿ ಬಂದಿದ್ದೀರಿ ಶಾಸಕರಾಗಿ. ಭಾಳ ಧನವಂತರು ಕೂಡ ನೀವು. ಹೌದು, ಸ್ವಲ್ಪ ಬುದ್ಧಿವಂತರು ಆಗ್ಬೇಕಲ್ವೇನ್ರಿ ಸಾಹೇಬ್ರೆ?
ಓಕೆ, ಆಯ್ತಪ್ಪ. ಈಗ ನಾನಿಷ್ಟು ಮಾತಾಡ್ತಾ ಇದ್ದೀನಿ. ಹಾಗಾದರೆ ಇವ್ರ ಪ್ರಕಾರ ಕ್ರೂರತ್ವ ಇಲ್ಲ, ಮತ್ತೊಂದಿಲ್ಲ, ಬೇರೆ ಇಲ್ಲ, ಬರೀ ಕ್ವಾಪ ಬರ್ತದೆ, ಇನ್ನೊಂದು ಬರ್ತದೆ ಅಂತ ಅಂದ್ಬಿಟ್ಟು ಇದನ್ನು ಸುಮ್ಮನೆ ಹಂಗೆ ಸಾಗಾಕ್ಬಿಡ್ತಿರೋ, ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಪ್ರೂಫ್ಗಳನ್ನು ನಾವು ನೀವು ನೋಡೋಣ. ನಾನು ನಿಮಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಕಾಪಿನೇ ತೋರಿಸ್ತೀನಿ. ಮುಖ್ಯವಾಗಿ 4 ಜನ, ಇವಾಗ PC-ಗೆ ಹೋಗಿರುವ 4 ಜನ. ಆ 4 ಜನ ಯಾರು? ದರ್ಶನ್, ಧನರಾಜ, ಪ್ರದೋಷ ಮತ್ತು ವಿನಯ್. ಕೇಳಿಸ್ಕೊಳ್ಳಿ, ಹೆಸರು ಹೇಳ್ತೀನಿ. ದರ್ಶನ್, ಧನರಾಜ, ಪ್ರದೋಷ್ನ ಅವನು ಏನು ದೋಷನ ಅವನ ಹೆಸರಲ್ಲಿ, ಅವನು ಮತ್ತಿನ್ನೊಬ್ಬ ಅವನು ಸ್ಟೋನಿ ಬ್ರೂಕ್, ಅವನು ವಿನಯ್. ಆ 4 ಜನ ಯಾಕೆ ಪೊಲೀಸ್ ಕಸ್ಟಡಿಗೆ ಹೋದ್ರು 2ನೇ ಸಲ? ಲೆಟ್ ಮಿ ಟೆಲ್ ಯು ವಿತ್ ದಿ ರಿಮ್ಯಾಂಡ್ ಅಪ್ಲಿಕೇಶನ್, ಫಾಲೋ ಮಿ ಪ್ಲೀಸ್. ಇವ್ರಿಗೆಲ್ಲರಿಗೂ ಒಂದು ಸ್ವಲ್ಪ ಡೀಟೇಲ್ಡ್ ಆಗಿ ಅಪ್ಡೇಟ್ ಕೊಡಲೇಬೇಕು. ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಹೋಗ್ಬಿಡ್ತೀನಿ, ಬನ್ನಿ. ಲೆಟ್ಸ್ ಗೋ ಫಾರ್ ದಿ ಬ್ರೇಕಿಂಗ್ ಅಪ್ಡೇಟ್. ಸಾಕ್ಷ್ಯವನ್ನ ಸಂಗ್ರಹಿಸಿಯೇ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಂಧನ ಮಾಡಿರೋದು. ಸ್ವಾಮಿ, ಕೊಲೆ ಭೀಕರತೆಗೆ ರೇಣುಕಾಸ್ವಾಮಿ ಫೋಟೋಗಳು ಬಿಚ್ಚಿಡ್ತಾ ಇದಾವ್ರಿ. ಅವನು ಟೆಸ್ಟಿಕಲ್ಸೇ ಹೊರಗೆ ಬಂದ್ಬಿಟ್ಟಿದೆ. ರಾಕ್ಷಸರ ರೀತಿಯಲ್ಲಿ ಡೆವಿಲ್ ಗ್ಯಾಂಗ್ ಹಲ್ಲೆ ಮಾಡೋದಕ್ಕೆ ಸಾಕ್ಷಿ ಇದೆ ರೀ. ಬೆಲ್ಟಲ್ಲಿ ರೇಣುಕಾಸ್ವಾಮಿ ದೇಹವನ್ನು ಸುಲಿದು ಬಿಸಾಕಿದ್ದಾರೆ ಕಟಕರು. ತಲೆ ಇಡೀ ದೇಹದ ತುಂಬಾ ಗಾಯದ ಗುರುತುಗಳಾಗಿದ್ದಾವೆ. ಪೋಸ್ಟ್ ಮಾರ್ಟಂನಲ್ಲಿ ಡೆವಿಲ್ ಗ್ಯಾಂಗ್ನ ಕೃತ್ಯ ಬಯಲಾಗಿದೆ. ಆದರೆ ಕೊಲೆ ಆರೋಪಿ ದರ್ಶನ್ ಪರ ಎಂಥ ಸಮರ್ಥನೆ ಮಾಡ್ಕೊಳ್ತೀರ ಸ್ವಾಮಿ ತಾವು? ರೇಣುಕಾಸ್ವಾಮಿಗೆ ಚಿತ್ರ ವಿಚಿತ್ರ ಹಿಂಸೆಯನ್ನ ಡಿ ಗ್ಯಾಂಗ್ ಕೊಟ್ಟಿದೆ ರೀ. ಸುಮ್ಮನೆ ಮಾತಾಡ್ತಾ ಇರೋದಲ್ಲ ನಾವು. ಮರದ ಕಟ್ಟಿಗೆಯಿಂದ ಹೊಡೆದಿದ್ದಾರೆ, ಲಾಠಿಯಿಂದ ಹೊಡೆದಿದ್ದಾರೆ, ಬಾಸುಂಡಿ ಏಟುಗಳು ಕಾಣಿಸ್ತವೆ. ಕಾಲಿಂದ ತಲೆವರೆಗೂ ಕರೆಂಟ್ ಶಾಕ್ ಕೊಟ್ಟು ಚಿತ್ರ ಹಿಂಸೆ. ಕಿಡ್ನಾಪ್ ಮಾಡಿ ತಂದು ಉಸಿರು ಹೋಗೋವರೆಗೂ ಕೂಡ ಥಳಿತ ಆಗಿದೆ. ತಲೆಗೆ ರಾಡ್ನಿಂದ ಬುರುಡೆ ಪೀಸ್ 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 ಮಾಡಿ ಬಿಸಾಕಿದ್ದಾರೆ ಪಾಪಿಗಳು. ತಲೆ ಮತ್ತು ಮುಖದ ಭಾಗದಲ್ಲಿ ಗಂಭೀರ ಸ್ವರೂಪದ ಗಾಯಗಳಾಗಿದ್ದಾವೆ. 2 ಕೈಗಳಿಗೂ ಕೂಡ ಸಿಗರೇಟ್ನಿಂದ ಸುಟ್ಟು ಕ್ರೌರ್ಯ ಮೆರೆದಿದ್ದಾರೆ. ಎದೆಗೆ ಶಾಕ್ ಕೊಟ್ಟು ಡೆವಿಲ್ ಗ್ಯಾಂಗ್ ಅಟ್ಟಹಾಸ ಮೆರೆದಿದೆ. ಎದೆ ಹೊಟ್ಟೆ ಭಾಗದಲ್ಲೂ ಕೂಡ ರಕ್ತ ಹೆಪ್ಪುಗಟ್ಟಿದೆ. ಕೈ ಮೇಲಿದ್ದ ಹಚ್ಚೆಯನ್ನ ಕಿತ್ತಾಕಿದಾರ್ರೀ ದುರುಳರು. ನನಗೆ ಹೇಳಕ್ಕೂ ಬಹಳ ಬೇಜಾರು ಅಂತಾಗುತ್ತೆ. ರೇಣುಕಾಸ್ವಾಮಿಯ ಖಾಸಗಿ ಭಾಗದ ಮೇಲೂ ಕೂಡ ತೀವ್ರವಾಗಿ ಹಲ್ಲೆ ನಡೆಸಿದ್ದಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ ಹಲ್ಲೆಯ ಭೀಕರತೆ ಬಹಿರಂಗವಾಗಿದೆ. ಮಾರಕಾಸ್ತ್ರಗಳಿಂದ ಹಲ್ಲೆ ಆಗಿದೆ. 32 ಗಾಯದ ಗುರುತುಗಳು ಪತ್ತೆಯಾಗಿದೆ. ತಲೆ ಬುರುಡೆಯಲ್ಲಿ 7ಕ್ಕೂ ಹೆಚ್ಚು ಗಾಯದ ಗುರುತು ಪತ್ತೆಯಾಗಿದೆ. ಪೋಸ್ಟ್ ಮಾರ್ಟಮ್ ಅಲ್ಲಿ ಡೆತ್ ಡ್ಯೂ ಟು ಎಲೆಕ್ಟ್ರಿಕ್ ಶಾಕ್ ಅಂಡ್ ಹೆಮರೇಜ್ ಅಂತ ಬರೆದಿದ್ದಾರೆ. ಮರ್ಮಾಂಗದಲ್ಲಿ ತೀವ್ರ ರಕ್ತಸ್ರಾವ ಆಗಿರೋದ್ರ ಬಗ್ಗೆ ವರದಿ ಇದೆ. ಇನ್ನು ಕೊಲೆಗಡಕ ಅಲ್ಲ ಮತ್ತೊಂದಲ್ಲ ಅಂತಿರಲ್ರಿ. ಆಮೇಲೆ ಮರ್ಡರ್ ಪ್ರಕರಣದಿಂದ ಎಸ್ಕೇಪ್ ಹಾಕೋದಕ್ಕೆ ಸರೆಂಡರ್ ಡೀಲ್ ಮಾಡ್ಕೊಂಡಿದ್ದ ಈ ಮನುಷ್ಯ ದರ್ಶನ. ಆರೋಪಿಗಳಿಗೆ ಲಕ್ಷಾಂತರ ರೂಪಾಯಿ ಆಮಿಷ ಒಡ್ಡಿದ್ದು 40 ಲಕ್ಷ ಪ್ಲಸ್ 30 ಲಕ್ಷ 70 ಲಕ್ಷ ಸೀಸ್ ಮಾಡಿದ್ದಾರೆ ಈ ಮನುಷ್ಯನ ಮನೆಯಲ್ಲಿ. ಏನ್ ಸುಳ್ಳೇನ್ರಿ ಅದು? ಏನ್ ಪೊಲೀಸರೇ ಇಟ್ಬಿಟ್ರೆ ಮನೆ ತಗೊಂಬಂದ್ಬಿಟ್ಟು 70 ಲಕ್ಷವ? ಆರೋಪಿಗಳ ಮನೆಯಲ್ಲಿ ಕೂಡ ಕಂತೆ ದುಡ್ಡು ಸಿಕ್ಕಿದೆ. 139 ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ ಭೀಕರ ಕೊಲೆ ಪ್ರಕರಣದಲ್ಲಿ. ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಹೋಗಿ ಬರುವ ದೃಶ್ಯ ಸರಿಯಾಗಿದೆ. ಆದರೂ ಆರೋಪಿಯ ಕ್ರೌರ್ಯ ಸಮರ್ಥನೆ ಎಷ್ಟು ಸರಿ ರೀ? ನೀವೆಲ್ಲ ಏನ್ ನ್ಯೂಸ್ ಗೀಸ್ ನೋಡ್ತೀರಾ ಇಲ್ವೇನ್ರಿ? ನೀವೆಲ್ಲ ಏನ್ ನ್ಯೂಸ್ ನೋಡ್ತೀರಾ ಇಲ್ವಾ? ಸುಮ್ಮನೆ ಕುಂತ್ಕೊಂಡಿರ್ತೀರಾ ನೀವೇನಾದ್ರೂ ಚಾನೆಲ್ಗಳನ್ನು ನೋಡ್ತಿರೋ ಇಲ್ವೋ? ಚಾನಲ್ ಬೇಡ ಬಿಡಿಯಪ್ಪ, ಚಾನಲ್ ಅವರೆಲ್ಲ ಸುಳ್ಳು ಹೇಳ್ತಾರೆ ಅನ್ಕೊಂಬಿಡೋಣ. ಅತ್ಲಾಗತ್ಲಾಗೆ ಹೋಗ್ಲೇ ಅತ್ಲ ಕಮಾ, ಚಾನಲ್ಗಳೆಲ್ಲ ಸುಳ್ಳು ಹೇಳ್ತಾರೆ ಬಿಡಿ. ನ್ಯೂಸ್ ಪೇಪರ್ ಆದ್ರೂ ಓದ್ತಿರೋ ಇಲ್ವೋ ನೀವೆಲ್ಲರೂ? ಯಾವ್ದಾದ್ರು ವೆಬ್ಸೈಟ್ ಓದ್ತಿರೋ ಇಲ್ವೋ ತಾವು? ಓದಲ್ವೋ ಏನೋ ನೀವು? ನೋಡ್ಕೊಳ್ಳಿ, ಒಂದ್ಸಲ ನೋಡ್ಕೊಂಡು ಮಾತಾಡಿ. ಇದು ಪೊಲೀಸರಿಗೆ ಮಾಡಿದಂಥ ಅವಮಾನ. ನಾನು ಹೇಳ್ತೀನಿ ಕೇಳಿ, ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗೆ ಮಾಡಿದಂಥ ಅವಮಾನ ಇದೆಲ್ಲನೂ. ಅವ್ರು ಹೊಡೆದಿಲ್ಲ, ಬಡ್ದಿಲ್ಲ, ಇನ್ನೊಂದು ಮಾಡಿಲ್ಲ, ಸುಮ್ಕಿತ್ತ, ಅವ್ನು ಭಾಳ ಒಳ್ಳೆಯವನು, ತುಂಬ ಒಳ್ಳೆಯವನು.
ಅಯ್ಯೋ ದೇವರಂಥ ಮನುಷ್ಯ, ಅಬ್ಬಾ ಸ್ವಲ್ಪ ಕೋಪ ಬರ್ತದೆ, ಇಷ್ಟೇ ಬರ್ತದೆ ಕೋಪ, ಸುಮ್ಮನಿರ್ರಿ ರೇ, ಸ್ವಲ್ಪ ಹೇಳ್ಕೊಳಕ್ಕೂ ಏನಾದ್ರು ಇಟ್ಕೊಳ್ರಿ ಮನ್ಸ್ನಾಗೆ. ನಮ್ಮವ್ರಿಗೂ ಅಷ್ಟೇ, ಯಾರೋ ಬಂದರು ಕದಲೂರು ಉದಯ್ ಒಂದು ಮೈಕ್ ಹಿಡಿದ್ಬಿಡೋಣ ಅಂದಾಗ ಹಿಂಗೆ ಆಗೋದು ಅನಿಸ್ತದೆ. ಅಟ್ಲೀಸ್ಟ್ ಪ್ರಕರಣ ಬಹಳ ಗಂಭೀರವಾಗಿ ಕೂಡಿದೆ, ಇದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ. ಇವಾಗ ಸತ್ಯ ಹೊರಗೆ ಬರಲಿ, ಆ ಸತ್ತಂಥ ಕುಟುಂಬಕ್ಕೆ ಪಾಪ ನ್ಯಾಯ ಸಿಗಲಿ ಅಂತಾದ್ರೂ ಬೇಡವೇನ್ರಿ ನಿಮ್ಮ ಮಾತಲ್ಲಿ? ಆ ಸತ್ತಂಥ ಮನುಷ್ಯನೂ ಆರೋಪಿತನೇ, ಅವನದು ಇನ್ನೂ ಯಾವುದು ಏನು ಪ್ರೂವ್ ಆಗಿಲ್ಲ. ಅವನೇನೋ ಮೆಸೇಜ್ ಕಳಿಸ್ತಿದ್ದ, ಮರ್ಮಾಂಗದ ಕಳಿಸಿದ್ದ, ಇನ್ನೊಂದು ಕಳಿಸಿದ್ದ, ಮತ್ತೊಂದು ಕಳಿಸಿದ್ದ ಅಂತ ಎಲ್ಲಿ ಪ್ರೂವ್ ಆಗದ್ರಿ? ಯಾವನ್ ಪ್ರೂವ್ ಮಾಡಿರೋದು? ಇನ್ನೂ ರೇಣುಕಾ ಸ್ವಾಮಿ ಏನನ್ನು ಕಳಿಸ್ದ ಅಂತ ಹೇಳ್ತಿರಲ್ಲ, ಯಾರು ಪ್ರೂವ್ ಮಾಡಿದ್ರು? ಯಾವನ್ ಪ್ರೂವ್ ಮಾಡ್ದ? ಹೂ ಪ್ರೂವ್ಡ್? ನೋಬಡಿ. ನೋ ಒನ್ ಹ್ಯಾಸ್ ಪ್ರೂವ್ಡ್. ಯಾವನೂ ಪ್ರೂವ್ ಮಾಡಿಲ್ಲಪ್ಪ. ಗೊತ್ತಾಯ್ತಾ? ಅವ್ರ ಮೇಲೂ ಇದ್ದಿದ್ದ ಆರೋಪನೇ. ಆ ಆರೋಪಕ್ಕೆ ಏನು ಮಾಡಬೇಕಾಗಿತ್ತು? ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು. ಈ ದರ್ಶನ್ ಮತ್ತು ಅವರ ಗೆಳತಿನೋ ಯಾರೋ ಇನ್ನೊಬ್ಬರು ಮತ್ತೊಬ್ಬರು ಯಾರೋ. ಓಕೆ, ಇದಕ್ಕೆಲ್ಲ ಸಾಕ್ಷಿ ಏನು ಅಂತ ನೀವು ಇನ್ನೊಂದು ಕೇಳ್ಬೋದು ನನಗೆ. ಇದಕ್ಕೆಲ್ಲ ಸಾಕ್ಷಿ ರಿಮ್ಯಾಂಡ್ ಅಪ್ಲಿಕೇಶನ್. ಆ ರಿಮ್ಯಾಂಡ್ ಅಪ್ಲಿಕೇಶನ್ ತೋರಿಸೋಕ್ಕಿಂತ ಮುಂಚೆ ನೀವು ನೋಡಬೇಕು. ಬಹುತೇಕ ಜನ ಸುಮ್ಮನೆ ಸಮರ್ಥನೆ ಮಾಡ್ಕೊಳ್ಳೋದಲ್ಲ ಒಂದು ಮರ್ಡರ್ನ. ಆಮೇಲೆ ಬೆಂಗಳೂರಲ್ಲಿ ನಡೆದಂಥ ಮೊದಲ ಮರ್ಡರ್ ಕೂಡ ಅಲ್ಲ, ನನಗೆ ಗೊತ್ತು, ನನಗೆ ಭಾಳ ಚೆನ್ನಾಗಿ ಗೊತ್ತು ಇದು. ಆದರೆ ಒಬ್ಬ ಭಾಳ ದೊಡ್ಡ ಪ್ರಭಾವಿ ವ್ಯಕ್ತಿ ಇನ್ವಾಲ್ವ್ ಆಗಿರುವಂಥ ಈ ಮರ್ಡರ್ನ ಬ್ರುಟಾಲಿಟಿ ಇದೆಯಲ್ಲ ಸ್ವಾಮಿ, ನಿಮ್ಗೆ ಹೇಳ್ತೀನಿ ಕೇಳಿ, ಭಾಳ ಬೇಜಾರಾಗುತ್ತೆ ರೀ. ನನಗೆ ನಡುಕ ಬಂದ್ಬಿಡುತ್ತೆ ಒಂದೊಂದು ಸಲ ಎದೆಯಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.